ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೊಂದು ಸೂಪರ್ ಆಗಿರೋ ಸಮ್ಮರ್ ಸ್ಪೆಷಲ್ ಡ್ರಿಂಕ್ನ ಹೇಳ್ಕೊಡ್ತಿದ್ದೀನಿ ಗಾಯ್ಸ್. ಅದೇನು ಅಂದರೆ ಹೆಸರು ಕಾಳು ಹಾಲು. ನಿಜವಾಗ್ಲೂ ಸಕ್ಕದಾಗಿರುತ್ತೆ, ರಿಚ್ ಪ್ರೋಟೀನ್ ಅಂತಲೂ ಕೂಡ ಹೇಳ್ಬೋದು. ಡಯಟ್ ಮಾಡ್ತಿರೋರು ಕೂಡ ಮಾರ್ನಿಂಗ್ ಟೈಮ್ ಇದನ್ನು ಕುಡಿಬೋದು. ಏನಿಲ್ಲ, ಒಂದು ಪ್ಯಾನಿಗೆ ಒಂದು ಸಣ್ಣ ಗ್ಲಾಸು, ನಾನು ಇದನ್ನು ಇಬ್ಬರಿಗಷ್ಟೇ ಮಾಡ್ತಿರೋದು. ಸೊ ಇಬ್ಬರಿಗೆ ಮಾಡೋದನ್ನು ಮಾತ್ರ ತೋರಿಸ್ತೀನಿ. ನೀವು ಜಾಸ್ತಿ ಜನ ಇದ್ದರೆ ಡಬಲ್ ತಗೊಳ್ಳಿ ಅಷ್ಟೇ. ಸೊ ಇಬ್ಬರಿಗೆ ಮಾಡ್ತಿರೋದ್ರಿಂದ ನಾನಿಲ್ಲಿ ಒಂದು ಸಣ್ಣ ಕಾಫಿ ಗ್ಲಾಸ್ ಇರುತ್ತಲ್ಲ, ಅದರಲ್ಲಿ ಒಂದು ಫುಲ್ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಅದನ್ನು ಒಂದು ಪ್ಯಾನಿಗೆ ಹಾಕ್ಕೊಂಡು ಅದನ್ನು ಫುಲ್ಲು ಕಲರ್ ಚೇಂಜ್ ಆಗೋವರೆಗೂ ಉರಿಬೇಕು. ಈ ಥರ ಏನಕ್ಕೆ ಉರಿತೀವಿ ಅಂದರೆ ಫುಲ್ಲು ಹಸಿ ವಾಸನೆ ಹೋಗುತ್ತೆ, ಅದಕ್ಕೋಸ್ಕರ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಉರಿದ ಮೇಲೆ ಒಂದು ಜಾರಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಪೌಡರ್ ಮಾಡ್ಕೊಳ್ಳಿ. ಲೈಕ್ ಫಸ್ಟೇ ಒಂದು ಸಣ್ಣ ಜಾರಿಗೆ ಹಾಕ್ಕೊಳ್ಳಿ, ಚಟ್ನಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ ಈ ಥರ. ಸೊ ಅದು ಆಫ್ಟರ್ ಎಲ್ಲ ಪೌಡರ್ ಆದಮೇಲೆ ಮಾಮೂಲಿ ಆ್ಯಸ್ ಯೂಶ್ವಲ್ ಜ್ಯೂಸ್ ಮಾಡ್ತೀವಲ್ಲ, ಆ ಜಾರಿಗೆ ಆ ಪೌಡರ್ನೆಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಗೈಸ್, ಈ ಒಂದು ಹಾಲನ್ನ ಮಿಸ್ ಮಾಡದೆ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ನೀವು ಕೂಡ ಮಾಡಿಬಿಟ್ಟು ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದು ಪೌಡರ್ ಎಲ್ಲ ಹಾಕಾದ್ಮೇಲೆ ನಾನು ಕಾಯಿ ತುರಿನ ಎಷ್ಟು ತೊಗೊಂಡಿದ್ದೀನಿ ಗೊತ್ತಾ? ಹೆಸರು ಕಾಳು ತೊಗೊಂಡನಲ್ಲ, ಸೇಮ್ ಅದೇ ಗ್ಲಾಸ್ ಅಷ್ಟೇ ಕಾಯಿ ತುರಿ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಕಮ್ಮಿ ಬೇಕಾದರೂ ತೊಗೋಬೋದು, ಹಾಫ್ ಗ್ಲಾಸು ತೊಗೋಬೋದು, ಜಾಸ್ತಿ ಕಾಯಿ ಇಷ್ಟಪಡ್ದಲೇ ಇರೋರು. ಸೊ ಬೆಲ್ಲನ ನೋಡ್ಕೊಂಡು ತೊಗೊಳ್ಳಿ. ಕಪ್ಪಲ್ಲಿ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ, ಸ್ವೀಟ್ ಆಮೇಲೆ ನೋಡ್ಕೊಳ್ಳೋಣ ಅಂತ. ಅದಾದಮೇಲೆ ಒಂದೇ ಒಂದು ಪೀಸ್ ಏಲಕ್ಕಿ ತೊಗೊಂಡು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಸೊ ಫುಲ್ಲು ನುಣ್ಣಗಾಗಬೇಕು, ಆ ಥರ ರುಬ್ಕೊಳ್ಬೇಕು. ಸೊ ಅದು ಕಂಪ್ಲೀಟಾಗಿ ರುಬ್ಮೇಲೆ ನಾನೇನು ಮಾಡಿದೆ, ಒಂದು ಇದಕ್ಕೆ ಹಾಕ್ಕೊಂಡೆ, ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಇದನ್ನು ಬೇಕಾದರೆ ನೀವು ಸೋಸ್ಕೋಬೋದು. ನನ್ನ ಪ್ರಕಾರ ಏನು ಅಂದರೆ, ಸೋಸ್ಕೊಂಡ್ರೆ ಗಾಯ್ಸ್ ಏನಂದರೆ ಪ್ರೋಟೀನ್ ಎಲ್ಲ ಹೊಟ್ಟೋಗುತ್ತೆ. ಸೋಸ್ಕೊಂಡ್ರೆ ಸುಮ್ಮನೆ ಅದೆಲ್ಲ ವೇಸ್ಟ್ ಆಗುತ್ತೆ. ಇವಾಗ ನಾವೇನು ಹೆಸರು ಕಾಳು ಮತ್ತು ಕಾಯಿ ಎಲ್ಲ ಪ್ರೋಟೀನ್ ಅದೆಲ್ಲ ಹೊಟ್ಟೋಗೇ ಬಿಡುತ್ತಲ್ವಾ. ಸೊ ಅದಕ್ಕೋಸ್ಕರ ನಾನು ಸೋಸ್ಕೊಂಡಿಲ್ಲ. ಕೆಲವ್ರು ಸೋಸ್ಕೊತಾರೆ, ನಿಮಗೆ ಬೇಕಾದರೆ ಸೋಸ್ಕೊಳ್ಳಿ. ಸೊ ಅದನ್ನು ಹಾಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡೆ. ನನಗೆ ಜ್ಯೂಸ್ ಥರ ಹಾಲು ಥರ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು, ಸಿಹಿನೂ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ. ಸಿಹಿ ನಾನು ಇನ್ನೊಂದು ಸ್ವಲ್ಪ ಕಮ್ಮಿ ಅನಿಸ್ತು, ನೀರು ಹಾಕ್ಕೊಂಡಲ್ಲ ಸ್ವಲ್ಪ ಕಮ್ಮಿ ಆಯಿತು ಸಿಹಿ, ಅದಕ್ಕೋಸ್ಕರ ಇನ್ನೊಂದು 2 ಸ್ಪೂನ್ ಬೆಲ್ಲ ಹಾಕ್ಕೊಂಡು ನೋಡಿಕೊಂಡೆ. ನಿಜವಾಗ್ಲೂ ಗೈಸ್ ಚೆನ್ನಾಗಿತ್ತು. ಸೋಸು ಕೂಡ ನೀವು ಮಾಡ್ಕೊಬೋದು. ನನ್ನ ಪ್ರಕಾರ ಸೋಸ್ತೇನೂ ಮಾಡ್ಕೊಂಡ್ರು ಸ್ವಲ್ಪ ಅದೆಲ್ಲ ಬಾಯಿಗೆ ಸಿಗ್ತಿರುತ್ತೆ, ಏನೋ ಒಂಥರ ಚೆನ್ನಾಗಿರುತ್ತೆ. ಕುಡಿತಾ ಬಾಯಿಗೆ ಸಿಗುತ್ತಲ್ಲ, ಸೊ ಚೆನ್ನಾಗಿರುತ್ತೆ. ಸೊ ಬಾಯಿಗೆ ಸಿಗೋದು ಇಷ್ಟ ಇಲ್ಲ ಅನ್ನೋರು ಬೇಕಾದರೆ ಸೋಸ್ಕೊಳ್ಳಿ ಅಷ್ಟೇ. ಇದನ್ನೊಂದು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಪಂಪ್ಕಿನ್ ಸೀಡ್ಸ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೆ. ಸೊ ಅದನ್ನು ಮೇಲೆ ಉದುರಿಸ್ಕೊಂಡಿದ್ದೀನಿ. ಸೊ ನಿಜವಾಗ್ಲೂ ಈ ಒಂದು ಹಾಲು ರಿಚ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ರಾಗಿ ಹಾಲಾಗಲಿ, ಹೆಸರುಕಾಳು ಹಾಲಾಗಲಿ ನಿಜವಾಗ್ಲೂ ದೇಹಕ್ಕೆ ತಂಪು. ಈ ಸಮ್ಮರಲ್ಲಿ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬ ಈಸಿ. ಮಾರ್ನಿಂಗ್ ನೀವು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ಏನಾದರೂ ತಂಪಾಗಿ ಕುಡಿಬೇಕು ಅನಿಸಿದ್ರೆ ಸೊ ಈ ಥರ ಒಂದು ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ.